ನಮಸ್ತೆ ಎಲ್ಲರಿಗೂ. ಬನ್ನಿ ಕೃಷ್ಣನ ವಾಣಿ ಏನಿದೆ ನೋಡೋಣ. ದಿನಗಳು ತುಂಬಾ ಸ್ಪೀಡಾಗಿ ಓಡ್ತಾ ಇದೆ. ಐ ಥಿಂಕ್ ಗುರುಪೌರ್ಣಿಮೆ ದಿನ ಎಲ್ಲರೂ ದೀಪ ಹಚ್ಚಿದ್ರಿ ಅನ್ಕೊಂತೀನಿ. ಸೊ ಯಾರ್ಯಾರು ದೀಪ ಹಚ್ಚಿದ್ರೋ ಅವರು ಕಮೆಂಟಲ್ಲಿ ತಿಳಿಸ್ಕೊಡಿ. ವಾಗ್ದೇವಿಯ ಆಶೀರ್ವಾದ ಪ್ರತಿಯೊಬ್ಬರ ಮೇಲೂ ಕೂಡ ಇದೆ. ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ನಿಮ್ಮ ಜೀವನನ ಈಗ ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿರೋಂಥ ಅಗತ್ಯ ಇದೆ. ಇಲ್ಲಾಂದ್ರೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತೀರಾ ಅನ್ನುವಂಥದ್ದು ಇದೆ. ವಾಪಸ್ ನಿಧಾನವಾಗಿ ನಿಮ್ಮ ಜೀವನದ ಜೀವಜಲ ವಾಪಸ್ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ದೇಹದಲ್ಲಿ ನೀರಿನ ಅಂಶ ಏನು ಕಮ್ಮಿ ಆಗಿತ್ತು ಅಥವಾ ಸಮಥಿಂಗ್ ಬಾಡಿ ಬ್ಯಾಲೆನ್ಸ್ ಏನ್ ಮಿಸ್ ಆಗಿತ್ತು ಅದು ಮುಂದಿನ ದಿನಗಳಲ್ಲಿ ವಾಪಸ್ ಬರುತ್ತೆ. ಇನ್ಯಾವತ್ತು ಬತ್ತದ ರೀತಿಯಲ್ಲಿ ಪ್ರಕೃತಿ ನೋಡ್ಕೊಳ್ಳುತ್ತೆ ನಿಮ್ಮ ಜೀವನನ ಅನ್ನುವಂಥದ್ದು ಇದೆ. ಕಾಲಾಯ ತಸ್ಮೈ ನಮಃ. ಶತ್ರುಗಳ ಒಂದು ಅಂತ್ಯದ ವಿಚಾರಕ್ಕೆ ಬರೋದಾದ್ರೆ, ಸೊ ಶತ್ರುಗಳು ಯಾವ ಸಮಯಕ್ಕೆ ಏನಾಗ್ಬೇಕು ಅನ್ನೋದು ಆ ದೇವಿ ನಿರ್ಧರಿಸ್ತಾರೆ. ಶತ್ರು ಬುದ್ಧಿ ವಿನಾಶಾಯ. ಶತ್ರುವಿಗೆ ಯಾವ ರೀತಿ ಬುದ್ಧಿ ನಷ್ಟ ಆಗ್ಬೇಕು, ಯಾವ ರೀತಿ ಒಳ್ಳೆಯ ಬುದ್ಧಿ ಬರಬೇಕು ಅವರಿಗೆ ಅನ್ನೋದು ಆ ದೇವಿ ನಿರ್ಧಾರ ಮಾಡ್ತಾಳೆ ಅನ್ನುವಂಥದ್ದು ಇದೆ. ದೇವಿಯ ಮುಖದಲ್ಲಿ ಮಂದಹಾಸ ತರಿಸಿದಂಥ ಪ್ರತಿಯೊಬ್ಬರಿಗೂ ದೇವಿಯ ವಿಶೇಷವಾದಂತಹ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಬೇಸರನ ಮರಿರಿ ಅನ್ನುವಂಥದ್ದು ಇದೆ. ಒಂದಷ್ಟು ಕಳಂಕಗಳು ಬಂದಿದೆ, ಎಸ್ಪೆಷಲಿ ವಿದ್ಯಾರ್ಥಿಗಳ ಮೇಲೆ ಇರಬಹುದು ಅಥವಾ ಬೇರೆಯವ್ರ ಮೇಲೆ. ಅದನ್ನೆಲ್ಲ ತೊಡೆದು ಹಾಕಿ ಅನ್ನುವಂಥದ್ದು ಕೂಡ ಇದೆ. ವಿದ್ಯಾರ್ಥಿಗಳು ಹೆಚ್ಚಿನ ಗಮನನ ಕೊಡಬೇಕು ಓದಿನ ಕಡೆ ಅನ್ನುವಂಥದ್ದು. ಜೊತೆಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಪಾದಗಳು ಏನು ಒಂದ್ ರೀತಿ ಸಮಸ್ಯೆ ಆಗಿತ್ತು ಅದೆಲ್ಲವೂ ಶುದ್ಧ ಆಗತ್ತೆ ಅನ್ನುವಂಥದ್ದು ಇದೆ. ಯಾರ್ದೋ ಕಲರ್ ಕಳೆದು ಹೋಗಿತ್ತು, ಅವ್ರು ಇದ್ದಂತ ಒರಿಜಿನಲ್ ಕಲರ್ ಅವ್ರು ಇರ್ಲಿಲ್ಲ ಅಂತ ಅನ್ಸುತ್ತೆ, ಆ ಕಲರ್ ಕೂಡ ಅವರಿಗೆ ವಾಪಸ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ರಸ್ತೆಯಲ್ಲಿ ಓಡಾಡ್ಬೇಕಾದ್ರೆ ಒಂಚೂರು ಹೆಲ್ಮೆಟ್ ನ ಧರಿಸ್ಕೊಳ್ಳಿ, ಇಲ್ಲ ಯಾವಾಗ್ಲೂ ಒಂದು ಕ್ರೌನ್ ಚಕ್ರ ಪ್ರೊಟೆಕ್ಷನ್ ಅಲ್ಲಿ ಇರ್ಲಿ ಅನ್ನುವಂಥದ್ದು ಇದೆ. ಓಕೆ, ಜೂಜುಗಳಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಯಾವಾಗಲೂ ನಿಮ್ಮ ಕೈಲಿ ನಿಮ್ಮ ವಿದ್ಯೆಗೆ ಸಂಬಂಧಪಟ್ಟಂತ ವಸ್ತುನ ಇಟ್ಕೊಂಡಿರಿ ಅನ್ನುವಂಥದ್ದು ಕೂಡ ಇದೆ. ಹೊಸ ಅಧಿಕಾರ ಬರೋದ್ರಲ್ಲಿ ಇದೆ, ಒಂದು ಹೊಸ ಜವಾಬ್ದಾರಿ ಬರೋದ್ರಲ್ಲಿ ಇದೆ. ಒಂದು ಹೊಸ ಅಧಿಕಾರ, ಒಂದು ಹೊಸ ಜವಾಬ್ದಾರಿ, ಒಂದು ಮದುವೆ ದಿಬ್ಬಣ ಕೂಡ ಬರ್ತಾ ಇದೆ ಅನ್ನುವಂಥದ್ದು ಇದೆ. ವಿವಾಹ ಆಗತ್ತೆ, ಹಾಗೇ ಆಗತ್ತೆ, ಯಾರು ತಡೀಲಿಕ್ಕೆ ಆಗೋದಿಲ್ಲ. ಈ ಜನ್ಮದಲ್ಲಿ ಅದು ಬರ್ದಿರುವಂತ ಶಾಸನ ಅನ್ನುವಂಥದ್ದು ಇದೆ. ಯಾರೇ ನಿಮ್ಮನ್ನ ನೋಡಿ ಕೋಪ ಮಾಡ್ಕೊಂಡ್ರು, ಯಾರೇ ನಿಮ್ಮನ್ನ ನೋಡಿ ಬೇಜಾರು ಮಾಡ್ಕೊಂಡ್ರು, ಅಥವಾ ಯಾರೇ ನಿಮಗೆ ಏನೇ ಒಂದು ರೀತಿಯ ತೊಂದರೆನ ಮಾಡಿದ್ರು ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಇಚ್ಛೆಯ ದೈವಕ್ಕೆ ಅಥವಾ ನಿಮ್ಮ ಗುರುಗಳ ಪಾದಾರವಿಂದಕ್ಕೆ ಸಮರ್ಪಯಾಮಿ ಅನ್ಕೊಂಬಿಡಿ. ಎಲ್ಲವನ್ನು ಕೂಡ ಮಿಕ್ಕಿದ್ದು ಆ ತಾಯಿ ನೋಡ್ಕೊಳ್ತಾಳೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಒಳ್ಳೆ ಅಧಿಕಾರ, ಒಂದೊಳ್ಳೆ ಜವಾಬ್ದಾರಿ, ಒಂದೊಳ್ಳೆ ಮುಂದಾಳತ್ವ ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ. ನೀವು ಒಂದಷ್ಟು ದುಷ್ಟರನ್ನ, ದುರುಳರನ್ನ, ಒಳ್ಳೆಯವ್ರನ್ನ, ಕೆಟ್ಟವ್ರನ್ನ ಎಲ್ಲರನ್ನು ಕೂಡ ಹ್ಯಾಂಡಲ್ ಮಾಡಿ ಮುಂದಕ್ಕೆ ನಡ್ಸ್ಕೊಂಡು ಹೋಗ್ಬೇಕು. ಆ ಥರದ್ದು ಒಂದು ಜವಾಬ್ದಾರಿ ಬರೋದ್ರಲ್ಲಿ ಇದೆ. ಅದರಲ್ಲಿ ನೀವು ಯಶಸ್ವಿ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಸೀಕ್ರೆಟ್ ಆಫರಿಂಗ್ ನಿಮ್ಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ. ಜೊತೆಗೆ ಮುಂದಿನ ದಿನಗಳಲ್ಲಿ ಬದಲಾವಣೆ, ನಿಮ್ಗಿಂತ ಮೇಲಾಗಿ ಇರುವಂತವ್ರು, ಮೇಲಿನ ಅಧಿಕಾರಿಗಳಿಗೂ ಕೂಡ ಶಾಕಿಂಗ್ ಆಗುವಂತ ಸಾಧ್ಯತೆಗಳು ಇಲ್ಲಿ ಇದೆ ಅನ್ನುವಂಥದ್ದು. ಅಯ್ಯೋ, ನಾನು ಇಷ್ಟು ಹೆಸರು ಮಾಡಿದ್ದೆ, ಈಗ ಇಷ್ಟು ಸುಲಭವಾಗಿ ಹೆಸರು ಮಾಡ್ತಿದಾರಲ್ಲ ಅಂತ. ಸಮಥಿಂಗ್ ಏನೋ ಕೆರಿಯರ್ಗೆ ಸಂಬಂಧಪಟ್ಟಂಗೆ ಒಂದಷ್ಟು ಈಗೋ ಇರುವಂತ ವ್ಯಕ್ತಿಗಳು
ತೊಂದರೆ ಮಾಡಬಹುದು ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಮ್ಮೊಳಗೇನೆ ರಾಕ್ಷಸತ್ವ ದೈವತ್ವ ಎರಡೂ ಇರುತ್ತೆ. ಇದೆರಡನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ದುಶ್ಚಟಗಳಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಯಾರೋ ಒಬ್ಬರಿಗೆ ಒಂದು ಅವಕಾಶ ಸಿಕ್ತು ಅಂದ್ರೆ ಎಲ್ಲರಿಗೂ ಆ ಅವಕಾಶ ಸಿಗೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಎಲ್ಲರಿಗೂ ಆ ಅವಕಾಶ ಇಲ್ಲ ಅನ್ನುವಂಥದ್ದು ಇದೆ. ಏನೋ ಒಂದಷ್ಟು ಡಿವೈಡ್ ಆಗ್ಬೇಕು. ಯಾವ್ದ್ಯಾವ್ದು ಯಾರ್ಯಾರಿಗೆ ಸೇರ್ಬೇಕು, ಯಾವುದು ಯಾರಿಗೆ ಸೇರ್ಬಾರ್ದು, ಇದೊಂದು ಪಾಲ ಆಗ್ಬೇಕು ಅನ್ನುವಂಥದ್ದು ಇದೆ. ಇದಕ್ಕೆ ದೈವದ ಸಹಾಯ ತಗೊಂಡು ಈ ಪಾಲನ್ನ ಮಾಡಿ ಅನ್ನುವಂಥದ್ದು ಇದೆ. ಓಕೆ. ಜೊತೆಗೆ ನಿಮ್ಮ ಶತ್ರುಗಳು ಎಲ್ಲ ಮುಗಿದ ಮೇಲೆ ಇನ್ನೇನು ಕೊನೆ ಪ್ರವಾಹ ಮತ್ತೆ ಪ್ರವಾಹ ಮತ್ತೆ ಪ್ರಹಾರ ಎರಡು ಒಂದೇ ಒಂದು ಇದು ವರ್ಡು. ಪ್ರವಾಹ ಅಂದ್ರೆ ನೀರು ಓವರ್ಫ್ಲೋ ಆಗಿ ಸುನಾಮಿ ತರ ಬರೋದು. ಪ್ರಹಾರ ಅಂದ್ರೆ ವಾರ್ ಮಾಡೋದು. ಸೊ ಇದೆರಡರ ಮಧ್ಯ ತಾನಾಗೆ ಬಂದು ಎಲ್ಲವನ್ನೂ ಕೂಡ ಸಮಾಪ್ತಿ ಮಾಡಿ ಹೋಗುವಂಥದ್ದೊಂದಾದ್ರೆ ನಾವೇ ಎಲ್ಲವನ್ನೂ ಸಮಾಪ್ತಿ ಮಾಡುವಂಥದ್ದು. ಇಲ್ಲಿ ಪ್ರಕೃತಿಗೆ ಅವಕಾಶನ ಕೊಡ್ತೀರಾ, ನೀವೇ ಆ ಅವಕಾಶನ ತಗೊಳ್ತೀರಾ, ಇದು ನಿಮ್ಗೆ ಬಿಟ್ಟಂತ ವಿಚಾರ. ಆದ್ರೆ ಭಗವಂತನಿಗೆ ನೀವು ಶರಣಾಗಿದ್ದೆ ಆದ್ರೆ ಭಗವಂತ ಎರಡನ್ನೂ ಒಟ್ಟಿಗೆ ಮಾಡ್ತಾನೆ. ಪ್ರಹಾರ ಮತ್ತೆ ಪ್ರವಾಹ ಎರಡನ್ನೂ ಕೂಡ ಒಟ್ಟಿಗೆ ಮಾಡ್ತಾನೆ ಭಗವಂತ. ಹಾಗಾಗಿ ನಿಮ್ಮ ಕೈನ ನೀವ್ ಇದ್ ಮಾಡೋದ್ಕಿಂತ ಭಗವಂತನಿಗೆ ಶರಣಾಗಿ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ದೊಡ್ಡ ಮಟ್ಟದಲ್ಲಿ ಇದೆ ಸಮಸ್ಯೆ ಅನ್ನೋದು. ಹಾಗಾಗಿ ಇದನ್ನ ಹ್ಯಾಂಡಲ್ ಮಾಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಮೇಂಟೈನ್ ದಟ್ ಅಂತ ಎನರ್ಜಿ. ಸೊ ದೇವರು ನಿರ್ಧಾರ ಮಾಡಿದ್ದಾರೆ ನಿಮ್ಗೆ ಅಂತಾನೆ ಒಬ್ರು ಬರೋರು ಇದ್ದಾರೆ. ಅವ್ರ ಜೊತೆ ನಿಮ್ದು ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಓಕೆ. ಸೊ ವನದುರ್ಗೆಯ ಆಶೀರ್ವಾದ, ಚಾಮುಂಡೇಶ್ವರಿಯ ಆಶೀರ್ವಾದ, ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿಯ ಆಶೀರ್ವಾದ, ಕೊಡಚಾದ್ರಿ ಅಮ್ಮನ ಆಶೀರ್ವಾದ, ಅದೇನೋ ಒಂದು ದೈವ, ನನ್ನೊಳಗಿರೋ ದೈವ ಎನ್ನಕ್ಕುಳೆಯವರು ದೈವ ಇರ್ಕದ್ದು ಅಂದ ದೈವತ್ತ ಆಶೀರ್ವಾದನ ವೇಂಡುಕಿರೆ ಆ ಥರ ಕೇಳಿಸ್ತಾ ಇದೆ. ಆ ದೈವದ ಆಶೀರ್ವಾದನ ನಾನು ಕೇಳ್ಕೊಳ್ತೀನಿ ಅನ್ನುವಂಥದ್ದು. ನಿಮ್ಮೊಳಗಿರುವಂಥ ದೇವಿಯ ಆಶೀರ್ವಾದ, ಮೋಹಿನಿ ಅವತಾರದ ಆಶೀರ್ವಾದ ಕೂಡ, ಮೋಹಿನಿ ದೇವರು ಇದ್ದಾರಲ್ಲ, ಅವರ ಆಶೀರ್ವಾದ ಕೂಡ ಯಾರೋ ಕೇಳ್ತಾ ಇದ್ದಾರೆ. ಇಲ್ಲಿ ಒಂದಷ್ಟು ದೇವಿ ನಿಮ್ಗೆ ಆಶೀರ್ವಾದ ಮಾಡಕ್ಕೆ ಬರಬಾರ್ದು, ದೇವಿಯ ಆಶೀರ್ವಾದ ನಿಮ್ಗೆ ಸಿಗಬಾರ್ದು ಅನ್ನುವಂಥ ಪ್ರಯತ್ನನ ಪಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಈಗಲೂ ಕೂಡ ಪಡ್ತಿದ್ದಾರೆ. ಜೊತೆಗೆ ವಿವಾಹಕ್ಕೆ ಅಡ್ಡಿ ಮಾಡಬೇಕು, ಮದುವೆ ಆಗಬಾರ್ದು, ಮತ್ತೆ ಒಂದಷ್ಟು ವಿಚಾರಗಳಲ್ಲಿ ದೇವಿಯ ಅನುಗ್ರಹ ನಿಮ್ಗೆ ಸಿಗಬಾರ್ದು ಅನ್ನುವಂಥದ್ದು ಪ್ರಯತ್ನ ನಡೆದಿದೆ. ಇವ್ರು ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ದೇವಿಯ ತಲೆದಂಡ ಅನ್ನುವಂಥ ರೀತಿಲಿ ಇಲ್ಲಿ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ನನ್ಗಂತೂ ಗೊತ್ತಿಲ್ಲ. ಮೇ ಬಿ ನಿಮ್ ಜೀವನ ನಿಮ್ಗೆ ಹೆಚ್ಚು ಚೆನ್ನಾಗಿ ಅರ್ಥ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ನಿಮ್ಗೆ ಅಥವಾ ದೇವಿಗೆ ಯಾರು ಭ್ರಮೆ ಮಾಡಿದ್ರು ಅದನ್ನ ತೆಗಿಬೇಕಾಗಿರುವಂತ ಹೊಣೆ ನಿಮ್ದು ಅನ್ನುವಂಥದ್ದು ಇದೆ. ಮದುವೆ ವಿಚಾರದಲ್ಲಿ ಇರಬಹುದು ಅಥವಾ ಸಮಥಿಂಗ್ ದೇವಿ ವಿಚಾರದಲ್ಲಿ ಇರಬಹುದು. ಎರಡು ವಿಚಾರಗಳು ಇಲ್ಲಿ ಇದೆ. ಈ ಎರಡು ವಿಚಾರಗಳನ್ನ ತೆಗೆದು ಸರಿಪಡಿಸಿ ದೇವಿ ಮತ್ತೆ ಸಂಚಾರ ಮಾಡೋದಕ್ಕೆ ಅವಕಾಶನ ಮಾಡಿಕೊಡಿ. ಇದರಿಂದ ಒಳ್ಳೇದಾಗತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ನಿಮ್ಮ ಸಹಾಯಕ್ಕೆ ನಿಮ್ಗೆ ಗೊತ್ತಿಲ್ದಿರುವಂಥ ಸಾಕಷ್ಟು ಸೈನ್ಯನೇ ಇದೆ. ನಿಮ್ಗೇನು ತೊಂದರೆ ಆಗೋದಿಲ್ಲ. ದೇವಿ ಸಂಚಾರ ಹೊರಡೋದಕ್ಕೆ ಅನುಕೂಲ ಮಾಡಿಕೊಡಿ. ಮತ್ತೆ ಇನ್ನೊಂದು ವಿವಾಹ ಕಾರ್ಯಗಳಿಗೆ ಏನು ಅಡ್ಡಿಯಾಗಿದೆ ಅದಕ್ಕೂ ಕೂಡ ಅನುಕೂಲ ಮಾಡಿಕೊಡಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಭೇಟಿ ಆಗ್ಲಿಕ್ಕೆ ಬರ್ತಾರೆ, ಭೇಟಿ ಆಗೋರ ಜೀವನನ ನಿಮ್ಮಿಂದ ಒಂದಷ್ಟು ಒಳಿತನ್ನ ನೋಡ್ತಾರೆ ಅನ್ನುವಂಥದ್ದು ಇದೆ. ಹಳೆ ಸ್ನೇಹಿತ ಭೇಟಿ ಮಾಡುವಂತ ಸಾಧ್ಯತೆ ಇದೆ.
ಅವರು ನಿಮ್ಗೆ ಸಹಾಯಕರಾಗಿ ನಿಲ್ಲುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಈ ಕಡೆ ಒಂದ್ ವಾರ ಆ ಕಡೆ ಒಂದ್ ವಾರ ಎರಡು ವಾರಿಗೂ ವಾರ ಸಿದ್ಧ ಆಗಿದೆ ಅನ್ನುವಂಥದ್ದು ಇದೆ. ವಿಜಯೀ ಭವ ಅಂತ ಆಶೀರ್ವಾದ ಕೂಡ ಇದೆ. ಜೊತೆಗೆ ನಿಮ್ ಶತ್ರುಗಳು ಗೆದ್ದಿದ್ ಇತಿಹಾಸದಲ್ಲೇ ಇಲ್ಲ. ಸೊ ಹಾಗಾಗಿ ನಿಮ್ ಶತ್ರುಗಳು ಇನ್ ಮುಂದಕ್ಕೂ ಗೆಲ್ಲಲ್ಲ, ಇನ್ ಮುಂದಕ್ಕೂ ಗೆಲ್ಲಲ್ಲ. ಸಾಕಷ್ಟು ಬದಲಾವಣೆಗೆ ನಿಮ್ಮ ಜೀವನ ಶೈಲಿ ನಾಂದಿ ಹಾಡ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಆ ಜೀವನ ಶೈಲಿನ ಹಾಗೆ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಬಗ್ಗೆ ಇರುವಂತ ಕೃತಜ್ಞತಾ ಭಾವ ಇರ್ಬೋದು, ಅಥವಾ ಒಂದು ಅಬ್ನಾರ್ಮಲ್ ಅಥವಾ ಅನ್ಯೂಶುವಲ್ ವೇಲಿ ಏನು ನಿಮ್ಮ ಲೈಫ್ ಹೋಗ್ತಾ ಇದೆ ಅಥವಾ ಲೀಡ್ ಮಾಡ್ತಾ ಇದ್ದೀರಾ, ಇಟ್ ವಿಲ್ ಬಿ ಟ್ರಾನ್ಸ್ಫಾರ್ಮೇಶನ್ ಫಾರ್ ಯೂತಿಗೆ ಮತ್ತೆ ಯಂಗ್ ಜನರೇಷನಿಗೆ ಅಥವಾ ಮುಂದಿನ ಪೀಳಿಗೆಗೆ ಅದೊಂದು ದರ್ಶಕವಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಬಟ್ ಎಲ್ರೂ ಈ ಕೆಲಸ ಮಾಡೋದಕ್ಕಾಗೋದಿಲ್ಲ, ಮತ್ತೆ ಎಲ್ರಿಗೋಸ್ಕರನೂ ಹಾಗೆ ಮಾಡಬಾರ್ದು. ಸೊ ಒನ್ ಲೈಫ್ ಟೈಮ್ ಆಪರ್ಚುನಿಟಿ ತರ ಒನ್ ಅಂಡ್ ಓನ್ಲಿ ಆ ವ್ಯಕ್ತಿತ್ವ ನಿಮ್ದಾಗಿದೆ. ಹಾಗಾಗಿ ನಿಮ್ಗೆ ಇಷ್ಟೊಂದು ಇಡೀ ಡಿವೈನ್ ಟೀಮೇ ನಿಮ್ಗೆ ಸಹಾಯ ಮಾಡೋದಕ್ಕೆ ನಿಂತಿದೆ. ಉಡುಪಿ ಕೃಷ್ಣನ ಆಶೀರ್ವಾದ ನಿಮ್ ಮೇಲೆ ತುಂಬಾ ಇದೆ. ಜೊತೆಗೆ ರಾಹುದೇವರ ಆಶೀರ್ವಾದ ಕೂಡ ಇದೆ. ಜೊತೆಗೆ ನಿಮ್ಗೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಕೂಡ ಇದೆ. ಗಣೇಶ, ಸುಬ್ರಹ್ಮಣ್ಯ, ಕೃಷ್ಣ 3 ಜನ ನಿಂತಿದ್ದಾರೆ ನಿಮ್ಗೆ. ಎಂತಕ್ ನಿಂತಿದ್ದಾರೆ ಅಂದ್ರೆ, ನಿಮ್ಮ ಶತ್ರುಗಳು ನಿಮ್ಮೇಲ್ ಮಾಡ್ತಾ ಇರುವಂತ ಪ್ರತಿಯೊಂದು ವಾರನ್ನು ಅವರು ತಮ್ಮದೇ ಆದ ರೀತಿಲಿ ತಮ್ಮ ಮೇಲೆ ತಾವು ತಗೊಳ್ತಾ ಇದ್ದಾರೆ. ಜೊತೆಗೆ ನಿಮ್ಗೆ ಒಂದು ಪ್ರೊಟೆಕ್ಷನ್ ಅನ್ನ ಕೊಡ್ತಿದ್ದಾರೆ. ಸೊ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಸುತ್ತಮುತ್ತ ಬರೀ ಶತ್ರುಗಳೇ ಇದ್ದಾರೆ, ನಾವೊಬ್ರೇ ಹೋರಾಡ್ತಿದೀವಿ, ನಮ್ ಜೊತೆ ಯಾರು ಇಲ್ಲ, ಯಾರ ಸಹಾಯನೂ ಇಲ್ಲ ಅಂತ. ಹಾಗೇನಾದ್ರೂ ನೀವು ಯೋಚನೆ ಮಾಡಿದ್ರೆ ನಿಮ್ಮಂಥ ಮೂರ್ಖರು ಇನ್ನೊಬ್ರು ಇಲ್ಲ. ನಿಮ್ಗಿಂತ ಮೂರ್ಖರು ಇನ್ನೊಬ್ರು ಇಲ್ಲ. ಯಾಕೆ ಅಂದ್ರೆ ಇಡೀ ದೈವನೇ ಯಾವ್ಯಾವ ರೀತಿ ದೈವ ಇದೆಯೋ ಅಷ್ಟು ದೈವ ನಿಮ್ಗೆ ಸಹಾಯ ಮಾಡ್ತಾ ಇದೆ, ನಿಮ್ಮ ರಕ್ಷಣೆಗಿದೆ. ಬಟ್ ಇನ್ವಿಸಿಬಲ್ ರೀತಿಲಿ ಇದೆ. ಹೇಗೆ ಮಗುಗೆ ಒಂದು ಎಕ್ಸಾಮ್ ಇರುತ್ತೆ, ಅಂದ್ರೆ ಒಂದು ಪರೀಕ್ಷೆ ಇರುತ್ತೆ, ಆ ಪರೀಕ್ಷೆಯಲ್ಲಿ ಮಗು ಬರೀತಿರುತ್ತೆ ಅಷ್ಟೇ. ಬಟ್ ಕಾಣಿಸ್ದೇ ಇರೋ ತರ ಸುತ್ತಮುತ್ತ ಇರೋರೆಲ್ಲ ಗೆದ್ಬಿಡು ಮಾಡ್ಬಿಡು ಅಂತ ಬೇಡ್ತಿರ್ತಾರೆ, ಹುಮ್ಮಸ್ ಕೊಡ್ತಿರ್ತಾರೆ, ಪ್ರಾರ್ಥನೆನ ಸಲ್ಲಿಸ್ತಾ ಇರ್ತಾರೆ, ಆಶೀರ್ವಾದನ ಮಾಡ್ತಾ ಇರ್ತಾರೆ. ಆ ಥರ ನಿಮ್ಗೂ ಸಾಕಷ್ಟು ಆಶೀರ್ವಾದ ಇದೆ, ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಗಿರುವಂಥ ಧೈರ್ಯ ಸ್ಥೈರ್ಯ ಎಲ್ಲವೂ ಕೂಡ ನಿಮ್ಮ ಇಷ್ಟ ದೈವ, ಕಾವಲು ದೈವ, ನಿಮ್ಮ ಗುರುಗಳಿಂದ ಬಂದಂಥದ್ದು. ಕೃತಜ್ಞತೆ ಇದೆ ನಿಮ್ಮಲ್ಲಿ, ಇಲ್ಲ ಅಂತಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಸಾಲದೇನೋ ಕೃತಜ್ಞತೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನೊಂದು ಹಂತ ಮೇಲೆ ಹೋಗಿ, ಇನ್ನೊಂದು ಸ್ಟೆಪ್ ಮೇಲೆ ಹೋಗಿ ಆ ಕೃತಜ್ಞತೆನ ತೋರಿಸಿ ಅನ್ನುವಂಥದ್ದು ಇದೆ. ಸೊ ಒಂದು ಮಾಯೆ, ನಿಮ್ ಜೀವನ ಒಂದು ರೀತಿ ಮಾಯೆಯಲ್ಲಿ ಇದೆ. ಆ ಮಾಯೆಯ ಸೈಲೆನ್ಸರ್ ಬ್ಯಾನ್ ಮಾಡ್ಬಿಡ್ಬೇಕು. ಈ ಒಂದು ಸೈಲೆನ್ಸರ್ ಬ್ಯಾನ್ ಮಾಡ್ಬಿಡ್ಬೇಕು. ಹೌದು, ಯಾರೋ ಹೇಳ್ತಿದ್ದಾರೆ. ಈ ಒಂದು ಪರೀಕ್ಷೆ ಏನಿತ್ತು, ಇದು 2 ರೀತಿಯ ಪರೀಕ್ಷೆ ನಿಮ್ಮ ಜೀವನ. ಒಂದು ನಿಮ್ಗೆ ಪರೀಕ್ಷೆ, ಇನ್ನೊಂದು ನಿಮ್ಮ ಶತ್ರುಗೆ ಪರೀಕ್ಷೆ, ಇನ್ನೊಂದು ನಿಮ್ಮ ದೈವಕ್ಕೆ ಪರೀಕ್ಷೆ. ಈ 3 ಪರೀಕ್ಷೆಯಲ್ಲಿ ಗೆದ್ದವ್ರು ಯಾರು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಡೆಫಿನೆಟ್ಲಿ ಗೆದ್ದಿದ್ದು ಭಗವಂತನೇ, ನಿಮ್ಮ ಇಚ್ಛೆಯ ದೈವನೇ. ಶತ್ರುಗಳು ಎಷ್ಟೇ ಕಷ್ಟ ಕೊಟ್ರು ಕೂಡ ಅದ್ರಲ್ಲಿ ನಿಮ್ಮನ್ನ ಸೋಲಕ್ ಬಿಟ್ಟಿಲ್ಲ. ಹಾಗಾಗಿ ಭಗವಂತ ಅಲ್ಲಿ ಗೆದ್ದ. 2ನೇದು, ಭಗವಂತ ಎಷ್ಟೇ ಪರೀಕ್ಷೆ ಮಾಡಿದ್ರು ಭಗವಂತನ ಪರೀಕ್ಷೆ ಮಾಡೋದಕ್ಕೆ ನಿಮ್ ಮುಖಾಂತರ, ಲೈಕ್ ಸತ್ಯ ಹರಿಶ್ಚಂದ್ರನ್ಗೆ ಯಾವ ಹಂತಕ್ಕೆ ಹೋಯ್ತು ಪರೀಕ್ಷೆಗಳು, ನಾವಾಗಿದ್ರು ಕೂಡ ಅಷ್ಟು ಫೇಸ್ ಮಾಡ್ತಿದ್ವೋ ಇಲ್ವೋ. ಸತ್ಯ ಹರಿಶ್ಚಂದ್ರನ ಮೀರಿದಂತ ರೀತಿಲಿ ನಿಮ್ಮ ಸತ್ವ ಪರೀಕ್ಷೆಗಳು ಏನ್ ನಡೆದಿತ್ತು. ಇದೆಲ್ಲಾನು ಮೀರಿ ನೀವು ಕೂಡ ಭಕ್ತಿನ ಉಳಿಸಿದ್ದೀರಾ, ಭಗವಂತನಿಗೆ ಹೆಸರನ್ನ ತಂದಿದ್ದೀರಾ. ಭಕ್ತಿ ಮತ್ತು ಭಗವಂತನ ಆಶೀರ್ವಾದ, ಆಶ್ರಯ ನಿಮ್ಗೆ ಯಾವಾಗ್ಲೂ ಇರುತ್ತೆ.
ಸೊ ಹಾಗಾಗಿ ನಿಮ್ಮ ಶತ್ರುಗಳು ನಿಮ್ಮ ಭಗವಂತನ ಮುಂದೆ ತಲೆ ತಗ್ಸುವಂತ ದಿನಗಳು ಹತ್ತಿರದಲ್ಲೇ ಇದೆ. ನೀವು ನಿಮ್ಮ ಭಗವಂತನ ಮುಂದೆ ಯಾವಾಗ್ಲೂ ತಲೆ ತಗ್ಸಿರಿ, ಆಶೀರ್ವಾದ ತಗೊಳ್ತಾ ಇರಿ. ಅವರು ನಿಮ್ಗೆ ಕಷ್ಟ ಆದ್ರೂನು ಅವರು ಸುಮ್ಮನೆ ಎಲ್ಲವನ್ನೂ ಕೂಡ ಅನುಭವಿಸಿ ನಿಮ್ಗಿಂತ ಹೆಚ್ಚಿನ ಆಘಾತನ, ನೋವನ್ನ, ನಿಮ್ಮನ್ನ ಕಾಪಾಡ್ತಿರುವಂತ ಭಗವಂತ ತಿಂದಿದೆ. ಹಾಗಾಗಿ ಆ ಭಗವಂತನಿಗೆ ಶರಣಾಗಿ ಇನ್ನ ಹೆಚ್ಚಿನ ಒಳಿತನ್ನ ಮುಂದಿನ ದಿನಗಳಲ್ಲಿ ನೋಡ್ತೀರಾ. ಡೆಫಿನೆಟ್ಲಿ ಈ ಒಂದು ಮಾಯೆ ಅಂತ್ಯ ಆಗುವಂತ ದಿನಗಳು ಹತ್ತಿರದಲ್ಲೇ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲೂ ಕೂಡ ಹೆಚ್ಚಿನ ಯಶಸ್ಸನ್ನ ಪಡಿತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ winds of desire ಇದೆ, ಚೇಂಜಿಂಗ್ ಬಾಡೀಸ್. ನೋಡಿ, ಎಲ್ಲ ಎಂಡ್ ಆಗಿ ಎಲ್ಲ ವಿಜಯೀ ಭವ, ಆಂಜನೇಯ ವಿಜಯೀ ಭವ ಅಂತ ಆಶೀರ್ವಾದ ಮಾಡಿ ಆಗಿದೆ. ಸೊ ಹಾಗಾಗಿ ಗೆದ್ದೇ ಗೆಲ್ತೀರಾ, ಒಂದೊಳ್ಳೆ ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮನ್ನ ರಕ್ಷೆ ಮಾಡಿದವರು ಬೇರೆ ಕಡೆ ಪ್ರಯಾಣ ಹೋಗಿ ಬೇರೆ ಇನ್ನೊಂದಷ್ಟು ಜೀವನಗಳಿಗೆ ಒಂದು ಸಹಾಯನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಭಗವಂತ ಬರ್ತಿದ್ದಾನೆ ನಿಮ್ ಜೀವನಕ್ಕೆ ಅನ್ನುವಂಥದ್ದು ಕೂಡ ಇದೆ. ಮತ್ತೆ ಯಾರೋ ಏನೋ ಒಂದು ದೇವರಿಗೆ ಸೇವಾರ್ಥ ಮಾಡ್ಬೇಕು ಅನ್ಕೊಂಡಿದ್ರಿ, ಅದು ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಗುರು ದತ್ತಾತ್ರೇಯರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ಸೊ ಚೇಂಜಿಂಗ್ ಬಾಡೀಸ್ ಹೇಳ್ತಾ ಇದೆ ಇಲ್ಲಿ. ಸೊ ಯಾರೋ ನಿಮ್ಮನ್ನ ಬಿಟ್ಟು ಹೋದ್ರು ಅಥವಾ ಬೇರೆ ಏನೋ ಸಮಸ್ಯೆ ಆಯ್ತು ಅಂತ ಕೊರಗಬೇಡಿ. ಮುಂದಿನ ದಿನಗಳಲ್ಲಿ ಅವರೆಲ್ಲರೂ ಬರೀ ದೇಹ ಚೇಂಜ್ ಆಗತ್ತೆ ಅಷ್ಟೇನೆ, ಚೇಂಜಿಂಗ್ ಬಾಡೀಸ್, ದೇಹ ಚೇಂಜ್ ಆಗತ್ತೆ. ಅವರು ಅದೇ ಆತ್ಮವಾಗಿ ಬೇರೆ ದೇಹಕ್ಕೆ ಹೋಗಿ ಪುನರ್ಜನ್ಮನ ಪಡೆದು ಮತ್ತೆ ನಿಮ್ಗೆ ರಣರಂಗದಲ್ಲಿ ಸಿಗ್ತಾರೆ ಅನ್ನುವಂಥದ್ದು ಇದೆ. ಐ ಥಿಂಕ್ ಸೊ ಈ ಯುದ್ಧ ಇಲ್ಲಿ ಟೆಂಪರವರಿಲಿ ನಿಂತಿರೋ ಹಾಗೆ ಅನ್ನಿಸ್ತಾ ಇದೆ. ಬಟ್ ಡೆಫಿನೆಟ್ಲಿ ನೀವೇ ಗೆಲ್ತೀರ. ಇಲ್ಲಿ 3 ಕಾರ್ಡ್ ಇಡೋಣ. 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ, ಬೇಕು ಅಂದ್ರೆ 3ನ್ನು ಆಯ್ಕೆ ಮಾಡಿ ಏನ್ ಬರುತ್ತೆ ಅಂತ ನೋಡೋಣ. ನೋಡಿ, ಮ್ಯಾರೇಜ್ ಆಗತ್ತೆ, ದೈವ ಭಕ್ತರಾಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ನೋಡಿ, ಅಗೇನ್ ಸರಸ್ವತಿ ಮಾ ಇದ್ದಾರೆ ಇಲ್ಲಿ. ಸೊ ಎಸ್, ಇಲ್ಲೂ ಸರಸ್ವತಿ ಮಾತೆ ಇದ್ದಾರೆ. ಬುದ್ಧಿವಂತಿಕೆಯಿಂದಷ್ಟೇ ನೀವು ಕೆಲಸನ ಗೆಲ್ಲೋದಕ್ಕೆ ಆಗೋದು, ಗೆದ್ಕೊಬೇಕು ಅನ್ನುವಂಥದ್ದು ಇದೆ. ಪ್ರೊಟೆಕ್ಷನ್ ಇದೆ, ಇನ್ನ ಹೆಚ್ಚಿನ ಪ್ರೊಟೆಕ್ಷನ್ ಕೊಡಿ, ಇನ್ನ ಹೆಚ್ಚಿನ ಜ್ಞಾನನ ತಿಳಿಸ್ಕೊಡಿ ಅನ್ನುವಂಥದ್ದು ಇದೆ. ಟ್ರಾನ್ಸ್ಫಾರ್ಮೇಶನ್ ಆಫ್ ನಾಲೆಡ್ಜ್, 3 ಗೇಟ್ಸ್ ಟು ಹೆಲ್ ಅಂತ ಇದೆ. ಸೊ ಬದಲಾವಣೆ ಅನ್ನೋದು ಬರ್ತಿದೆ. ಬದಲಾವಣೆಯ ತಕ್ಕಂಗೆ ಯಾವ ದಾರಿನ ಆಯ್ಕೆ ಮಾಡ್ಕೊಳ್ತೀವಿ ಅದು ನಮ್ಗೆ ಬಿಟ್ಟಂತ ವಿಚಾರ ಅಲ್ವಾ. ಸೊ ಇನ್ನ ಹೆಚ್ಚಿನ ಜ್ಞಾನನ ತಿಳ್ಕೊಳ್ಳಿ, ಸರಿಯಾದ ರೀತಿಲಿ ಜ್ಞಾನನ ತಿಳ್ಕೊಳ್ಳಿ. ಜೊತೆಗೆ ಜ್ಞಾನನ ಒಬ್ರಿಂದ ಒಬ್ರಿಗೆ ಹಂಚಿ ಅನ್ನುವಂಥದ್ದು ಕೂಡ ಇದೆ. ಸ್ಪ್ರೆಡ್ ದ ರೈಟ್ ನಾಲೆಡ್ಜ್. ಸೊ ಸೇವೆ ಹೀಗೆ ಮುಂದುವರ್ಸ್ಕೊಂಡು ಹೋಗಿ, ದೇವ್ರ ಜೊತೆ ಯಾವಾಗ್ಲೂ ಕನೆಕ್ಟ್ ಅಲ್ಲಿ ಇರಿ ಅನ್ನುವಂಥದ್ದು ಇದೆ. ಸೊ ಎಸ್, ಸಮಥಿಂಗ್ ವಿಲ್ ಎಂಡ್, ಸಮಥಿಂಗ್ ವಿಲ್ ನ್ಯೂ ಬಿಗಿನಿಂಗ್. ಸೊ ನಿಮ್ಗೆ ಸಿಗ್ಬೇಕಾಗಿರುವಂತ ಆಶೀರ್ವಾದ ಚರ್ಚೆ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಗೇನು ಆಶೀರ್ವಾದ ಸಿಗ್ಬೇಕು ಅದೆಲ್ಲವೂ ಸಿಗುತ್ತೆ. ಮೊದಲನೇದು 9.27 ಆಫರಿಂಗ್ ಎವ್ರಿಥಿಂಗ್ ಟು ಗಾಡ್ ಅಂತ ಇದೆ. ನಂಗೆ ಇಲ್ಲಿ 916 ಗೋಲ್ಡ್ ಜ್ಯುವೆಲರಿ ತರ ಎನರ್ಜಿ ಬಂತು. ಯಾರೋ ತುಂಬಾ ಗೋಲ್ಡ್ ಕೂಡ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಏನಾದ್ರೂ ತಿನ್ಬೇಕಾದ್ರೆ, ಏನಾದ್ರೂ ಕೊಡ್ಬೇಕಾದ್ರೆ, ಏನಾದ್ರೂ ಮಾಡ್ಬೇಕಾದ್ರೆ, ಸೊ ಎಲ್ಲಾ ಸಮಯದಲ್ಲೂ ನನ್ನನ್ನ ಅರ್ಪಣೆ ಮಾಡ್ಕೋ ಅಥವಾ ನನ್ನನ್ನ ಆರಾಧನೆ ಮಾಡ್ಕೋ ಅಂತ, ಲೈಕ್ ಕೃಷ್ಣ ಅರ್ಪಣ ಮಸ್ತು ಅಂತೀವಲ್ಲ ಹಾಗೆ. ಸೊ ಕೃಷ್ಣ ಕೊಡ್ಬೇಕಾದ್ರೂ ಕೃಷ್ಣ, ಇಸ್ಕೊಬೇಕಾದ್ರೂ ಕೃಷ್ಣ 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 ಅಂತ ಹೇಳ್ತಾ ಇರಿ. ಸೊ ಎಲ್ಲವನ್ನೂ ಕೂಡ ಭಗವಂತನಿಗೆ ಕೊಟ್ಬಿಡಿ ಅನ್ನುವಂಥದ್ದು ಇದೆ. ಎಲ್ಲವನ್ನೂ ಕೂಡ ಭಗವಂತನಿಗೆ ಕೊಟ್ಬಿಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಲಕ್ಷ್ಮೀ ನಾರಾಯಣರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ದೇವರಿಗೆ ಏನೋ ರಥ ಸೇವೆನೋ ರಥೋತ್ಸವನೋ ನಡೆಸ್ತೀರಾ ಅನ್ನುವಂಥದ್ದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ,
ಡಿವೈನ್ ಎನರ್ಜಿ ಇದೆ ಇಲ್ಲಿ. ಆಂಜನೇಯ ಇದ್ದಾರೆ, ಜೊತೆಗೆ ರಾಮ ಲಕ್ಷ್ಮಣ ಜಾನಕಿ. ಜೈ ಬೋಲೋ ಹನುಮಾನ್ ಕಿ. ಪಂಚಭೂತಗಳಿಂದ ಸಮಥಿಂಗ್ ಏನೋ ಬದಲಾವಣೆ ನಿಮ್ಮ ದೇಹದಲ್ಲೂ ಆಗುತ್ತೆ ಮತ್ತೆ ಪ್ರಕೃತಿಯಲ್ಲೂ ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನೀರು ಗಾಳಿ ಬೆಂಕಿ, ನೀರು ಗಾಳಿ ಬೆಂಕಿಯಿಂದ ನಿಮ್ಗೆ ರಕ್ಷಣೆ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಆಂಜನೇಯ ನಿಮ್ಗೇನೋ ಒಂದು ರಕ್ಷೆನ ಕೊಡ್ತಾರೆ. ನೀವೇನೋ ಅಪಾಯ ಅಂತ ಅನ್ಕೊಂಡಿರ್ಬೋದು, ಅಪಾಯ ಏನಿಲ್ಲ, ರಕ್ಷೆ ಇದೆ, ನಿಮ್ಗೆ ಒಳ್ಳೆ ಮನೆ ಮಾಡ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಪ್ರೊಟೆಕ್ಷನ್ ತುಂಬಾ ದೊಡ್ಡ ಮಟ್ಟದಲ್ಲಿ ಇದೆ, ಚಿಂತೆ ಮಾಡಬೇಡಿ, ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಂಗೆ ಮುತ್ತತ್ತಿ ರಾಯರ ದೇವಸ್ಥಾನ ಜೀರ್ಣೋದ್ಧಾರ ಆಗತ್ತೆ, ದೊಡ್ಡ ಮಟ್ಟದಲ್ಲಿ ಅದು ಹೆಸರುವಾಸಿ ಆಗತ್ತೆ. ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಹೆಸರುವಾಸಿಯಾಗಿ ಇನ್ನ ಹೆಚ್ಚಿನ ಜನಗಳು ಬರ್ತಾರೆ ಅಲ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಮುತ್ತತ್ತಿ ರಾಯರ ದೇವಸ್ಥಾನ ದೊಡ್ಡ ದೇವಸ್ಥಾನ ಆಗಿ ಮಾರ್ಪಾಡಾಗತ್ತೆ ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಗಣೇಶ ಬಂದಿದ್ದಾರೆ ಇಲ್ಲಿ. ಟ್ರಾನ್ಸ್ಡೆಂಡ್ ದ ಮೋಡ್. ಭಗವಂತನಿಗೋಸ್ಕರ ಭಗವಂತನ ಕರ್ತವ್ಯ ಇದು ಅಂತ ಅನ್ಕೊಂಡು ಯಾರು ನಿಸ್ವಾರ್ಥವಾಗಿ ನಿರಂತರವಾಗಿ ರಕ್ಷೆನ ಹಾಕೊಂಡು ದುಷ್ಟರನ್ನ ದೂರ ಮಾಡ್ತಾ ಬಂಧನಗಳನ್ನ ಕಳಿಸ್ತಾ ಜೀವನನ ಬ್ಯಾಲೆನ್ಸ್ ಮಾಡ್ತಾ ನಿಮಗೆ ಗೊತ್ತಿಲ್ಲ ನೀವು ಎಷ್ಟು ಬ್ಲೆಸ್ಡ್ ಇದ್ದೀರಾ ಅಂತ. ನಿಮಗೆ ತುಂಬಾ ಆರೋಗ್ಯದಲ್ಲಿ ಸಮಸ್ಯೆ ಆಗಿರಲಿ, ವಾಮಾಚಾರದಿಂದ ತೊಂದರೆ ಆಗಿರೋದಾಗಿರ್ಲಿ, ಅಥವಾ ನಿಮ್ಮ ಜೀವನದಲ್ಲಿ ನಿಮ್ಗಾಗಿರುವಂಥ ಕಷ್ಟಗಳಾಗಿರ್ಲಿ, ಎಲ್ಲರೂ ಹೇಳ್ತೀವಿ, ನಾನೇ ಎಷ್ಟೋ ಜನಕ್ಕೆ ಹೇಳ್ತೀನಿ ರೀಡಿಂಗ್ ಮಾಡ್ಬೇಕಾದ್ರೆ, ಪಾಸ್ಟ್ ಲೈಫ್ ಕರ್ಮ ನಿಮ್ದು, ಇವ್ರು ಕಾರ್ಮಿಕ್ ಇದ್ದಾರೆ, ಪಾಸ್ಟ್ ಲೈಫಿನ ಕಾರ್ಮಿಕ್ ಬಂದಿದ್ದಾರೆ, ಈ ಥರ ಆ ಥರ ಅಂತ. ನಿಮ್ಗೂ ಬಂದಿದ್ದಾರೆ, ಪಾಸ್ಟ್ ಲೈಫಿನ ಕಾರ್ಮಿಕ್ ರಿಲೇಶನ್ಶಿಪ್ ನಡೀತಿದೆ, ಬಟ್ ಅದು ನಿಮ್ಮ ಒಳ್ಳೇದಕ್ಕೆ, ನಿಮ್ಮ ಪುಣ್ಯ ಫಲಗಳು, ಪಾಸ್ಟ್ ಲೈಫಿನ ಪುಣ್ಯ ಫಲಗಳು ಏನಿದೆ, ಪಾಸ್ಟ್ ಲೈಫಿನ ಲಕ್ ಏನಿದೆ, ಈ ಜನ್ಮದಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ. ಎಷ್ಟು ಕರ್ಕೊಂಡು ಹೋಗ್ತಾ ಇದೆ, ಎಷ್ಟು ನಿಮ್ಮನ್ನ ಸೇಫರ್ ಝೋನಲ್ಲಿ ಇಟ್ಟಿದೆ ಅಂದ್ರೆ ಅಷ್ಟು ಸೇಫರ್ ಝೋನಲ್ಲಿ ಇಟ್ಟಿದೆ. ನೀವೆಲ್ಲಿ ಬಿದೋಗ್ಬಿಡ್ತೀರೋ, ಯಾರ ಮುಂದೆ ಅವಮಾನ ಆಗುತ್ತೋ, ನಿಮ್ಗೊಂದು ಸಣ್ಣ ಪೆಟ್ಟಾದ್ರೆ ಏನಾಗುತ್ತೋ, ನಿಮ್ಗೆ ಯಾರು ತೊಂದರೆ ಮಾಡ್ಬಿಡ್ತಾರೋ, ಬೆನ್ನಿಂದ ಯಾರು ಚೂರಿ ಹಾಕ್ತಾರೋ, ಮುಂದೆಯಿಂದ ಯಾರು ಬರ್ತಾರೋ, ಸೈಡಿಂದ ಯಾರು ಬರ್ತಾರೋ, ಹೀಗೆ ಅವ್ರು ನಿಮ್ಮನ್ನ ಕಾಪಾಡ್ಕೊಂಡು ನಿಮ್ ಕೋಪನ ನುಂಗ್ಕೊಂಡು ನಿಮ್ಮನ್ನ ಕಾಪಾಡ್ತಿದ್ದಾರೆ. ದೈವ ಮಾನುಷ ರೂಪೇಣ ಅಂತ ಹೇಳ್ತಾರೆ, ನಾವು ಕೇಳಿದೀವಿ ಎಷ್ಟೊಂದ್ಸತಿ, ಬಟ್ ದೈವ ಆತ್ಮರೂಪೇಣ ಅನ್ನುವಂಥ ರೀತಿಲಿ ನನ್ಗೆ ಇಲ್ಲಿ ಕಾರ್ಡಲ್ಲಿ ಎನರ್ಜಿ ಇದೆ. ಸಾಕಷ್ಟು ಒಳ್ಳೆಯ ಆತ್ಮಗಳು, ಒಳ್ಳೆಯ ಶಕ್ತಿಗಳು, ಒಳ್ಳೆಯ ಎನರ್ಜಿಗಳು ನಿಮ್ಮ ಜೀವನದಲ್ಲಿ ಇದುವರೆಗೂ ಸಹಾಯ ಮಾಡ್ತಾ ಇದೆ, ಇನ್ ಮುಂದಕ್ಕೂ ಮಾಡುತ್ತೆ. ಐ ಮೀನ್ ಯುಗಾಂತ್ಯ ಆದ್ರೂ ಕೂಡ ಅವು ನಿಮ್ಗೆ ಸಹಾಯ ಮಾಡ್ತಾನೆ ಇರ್ತವೆ. ಅವ್ರು ಯಾರು ಅಂತ ನಿಮಗ್ ಗೊತ್ತಿಲ್ಲ, ಹೇಗೆ ಅಂತ ನಿಮಗ್ ಗೊತ್ತಿಲ್ಲ, ಯಾಕೆ ಅಂತ ನಿಮಗ್ ಗೊತ್ತಿಲ್ಲ. ನಿಮ್ಮ ಕಷ್ಟನ ಅವರ ಕಷ್ಟ ಅನ್ಕೊಂಡು ಭಗವಂತ ಒಂದು ಕ್ಷಣ ಮೈ ಮರಿಬಹುದೇನೋ, ಆದ್ರೆ ನಿಮ್ಗೆ ರಕ್ಷೆ ಹಾಕಿರುವಂತ ಗುರುಗಳು ಒಂದು ಕ್ಷಣ ಕೂಡ ಮೈ ಮರೆಯೋದಿಲ್ಲ ಅನ್ನುವಂಥದ್ದು ಇದೆ. ಅಷ್ಟು ಎಚ್ಚರಿಕೆಯಿಂದ, ಅಷ್ಟು ಜಾಗ್ರತೆಯಿಂದ ನಿಮ್ಮ ಜೀವನನ ಅವರು ನೋಡ್ಕೊಳ್ತಿದ್ದಾರೆ. ಸಾಧ್ಯ ಆದ್ರೆ ಒಂದೊಳ್ಳೆ ಏನು ರೀಸನ್ ಇಲ್ದಿರ ಒಂದ್ ದಿನನ ಸೆಲೆಬ್ರೇಟ್ ಮಾಡಿ. ನೀವು ನಿಮ್ ಬರ್ತ್ಡೇ, ಯಾರ್ದೋ ಬರ್ತ್ಡೇ ಅಂತ ಅಲ್ಲ, ನಿಮ್ ಜೀವನದಲ್ಲಿ ಏನ್ ನಡೀತಾ ಇದೆ, ಏನ್ ನಡೆದಿದೆ, ಎಷ್ಟು ದೊಡ್ಡ ಟ್ರಾಜಿಡಿ ಆಗಿರ್ಬೋದು, ಹೌ ಕಮ್ ಬಿಕಮ್, ಅದರಿಂದ ಹೊರಗ್ ಬಂದಿದ್ ಹೇಗೆ ನೀವು ಅಲ್ವಾ?
ಸೊ ಹಾಗಾಗಿ ಈ ಕ್ಷಣಕ್ಕೂ ಕೂಡ ನೀವು ಹೈಲಿ ಬ್ಲೆಸ್ಡ್ ಇದ್ದೀರಾ, ಹೈಲಿ ಟೈಟ್ ಸೆಕ್ಯೂರಿಟಿಲಿ ಇದ್ದೀರಾ. ನಿಮ್ಗಿರುವಂತ ಸೆಕ್ಯೂರಿಟಿ ಯಾರಿಗೂ ಇಲ್ಲ. ಪಂಚಭೂತಗಳಲ್ಲಿ ಲೀನ ಆದ್ರೂ ಕೂಡ ಪಂಚಭೂತಗಳಲ್ಲಿ ಇರುವಂತ ದೇಹನ್ನ ಪಡೆಯೋದಿದೆಯಲ್ಲ, ಅದು ಮಹತ್ತರವಾದಂತ ಸಾಧನೆ. ನಾ ಭೂತೋ ನಾ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ಯಾವುದೋ ಸಾಧನೆ ಆಗಿದೆ ಇಲ್ಲಿ. ಅದಕ್ಕೆ ಕಾರಣಕರ್ತರು ಏನೇ ಇರಬಹುದು, ಆದ್ರೆ ಯಾರೋ ನಿಮಗ್ ಸಹಾಯ ಮಾಡ್ತಾ ಇರಬಹುದು, ಕಾಪಾಡ್ತಾ ಇರಬಹುದು, ವಾಟ್ ಎವರ್ ವಗೇರಾ ವಗೇರಾ ಏನೇ ಇರಬಹುದು, ಅದಕ್ಕೆಲ್ಲ ಕಾರಣ ಯಾರು? ನೀವೇ ಅಲ್ವಾ? ನಿಮ್ಮ ಒಳ್ಳೆಯ ಕರ್ಮಗಳಲ್ವಾ? ನಿಮ್ಮ ಒಳ್ಳೆಯ ಮನಸ್ಸಲ್ವಾ? ನಿಮ್ಮ ಜೀವನ ಶೈಲಿ ಅಲ್ವಾ? ನಿಮ್ಮ ನಿಸ್ವಾರ್ಥ ಬುದ್ಧಿ ಅಲ್ವಾ? ಆ ಕಾರಣಕ್ಕಾಗಿ ನಿಮ್ಮ ಪೂರ್ವಾರ್ಜಿತ ಪುಣ್ಯ ಫಲ ಈ ಜನ್ಮದಲ್ಲಿ ನಿಮ್ಗೆ ಬ್ಲೆಸ್ಸಿಂಗ್ಸ್ ಅಲ್ಲ, ಪ್ರೊಟೆಕ್ಷನ್ ರೂಪದಲ್ಲಿ ಇದೆ. ನೋ ಬಡಿ ಕ್ಯಾನ್ ಟಚ್ ಯು. ಓಕೆ, ದೈವ ತನ್ನ ಋಣ ತೀರ್ಸ್ಕೊಳ್ಳೋದಕ್ಕೆ ನಿಮ್ಮ ಈ ಜನ್ಮನ ಬಳಸ್ಕೊಂಡ್ಬಿಡ್ತೇನೋ ಅಂತ ನನ್ಗೆ ಈ ಕ್ಷಣ ಅನ್ನಿಸ್ತಿದೆ. ಯಾಕೆ ಅಂದ್ರೆ ಇಂಥ ದೈವ ಅಂತ ಇಲ್ಲ, ಎಲ್ಲಾ ದೈವನೂ ನಿಮ್ಗೆ ಸಹಾಯ ಮಾಡ್ತಾನೆ ಇದೆ. ಸ್ಟಿಲ್ ಈಗ ಕೂಡ ನಂಗೆ ಹೇಳಲಿಕ್ಕೆ ಪ್ರೇರಣೆ ಕೊಡ್ತಿರುವಂತ ದೈವ ಕೂಡ ನಿಮ್ಗೆ ಕಾಪಾಡ್ತಿರುವಂತ ದೈವನೇ. ಹಾಗಾಗಿ ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ, ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ. ನಿಮ್ಮೊಳಗಿನ ನಿಮ್ಮನ್ನ ನೀವು ಪರಿಚಯ ಮಾಡಿಕೊಳ್ಳುವಂತ ದಿನಗಳು ಹತ್ತಿರದಲ್ಲೇ ಇದೆ. ಅದಾದ್ಮೇಲೆ ಕೋಪದಲ್ಲಿ ಇರ್ತಿರೋ, ಶಾಂತವಾಗಿ ಬರ್ತಿರೋ ನೋಡುವಂತ ಕುತೂಹಲ ನನಗೂ ಇದೆ. ನೋಡೋಣ. ಸದ್ಯಕ್ಕೆ ಕಾಲಿನ ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಿ. ಜೊತೆಗೆ ಏನ್ ರಕ್ಷೆ ಹಾಕಿದ್ದೀರಾ ಹೀಗೆ ಮುಂದುವರ್ಸ್ಕೊಂಡು ಹೋಗ್ರಿ. ವಿಜಯೀ ಭವ. ಎಸ್ಪೆಷಲಿ ನಿಮ್ಗೆ ಪರಶುರಾಮ ದೇವರ ಆಶೀರ್ವಾದ, ಕಾಲಭೈರವರ ಆಶೀರ್ವಾದ ಹೆಚ್ಚಾಗಿ ಇದೆ. ಕಾಳಿ ಮಾತೆ ಅಂತೂ ಕೇಳಲೇಬೇಡಿ, ನಿಮ್ ಜೊತೆಲೇ ಇರ್ತಾಳೆ. ಆಂಜನೇಯ ನಿಮ್ಗೆ ಆರೋಗ್ಯ ಏನಾದ್ರೂ ಸುಧಾರಿಸಿದೆ ಅಂದ್ರೆ ಅದಕ್ಕೆ ಕಾರಣನೇ ಆಂಜನೇಯ. ಹಾಗಾಗಿ ಆಂಜನೇಯನ ಇನ್ನ ಹೆಚ್ಚು 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 ಪ್ರಾರ್ಥನೆ ಮಾಡಿ. ಗಣೇಶನ್ನ ಏನ್ ಹೇಳೋದು, ನಿಮ್ಮ ಹೆಮ್ಮೆ, ಗರಿಮೆ, ಹಿರಿಮೆ ಎಲ್ಲವೂ ಕೂಡ ಗಣೇಶ. ಗಣೇಶನಿಗೆ ತುಂಬಾ ಇಷ್ಟದ ಮಗು ಇದ್ದೀರಾ ನೀವು, ನೋ ಮ್ಯಾಟರ್ ಏನ್ ಏಜ್ ಇದೆ ನಿಮ್ಗೆ ಅಂತ. ಗಣೇಶ ನಿಮ್ಗೆ ಯಾವಾಗ್ಲೂ ಒಂದ್ ಕೈಲಿ ಅನುಕೂಲ ಮಾಡ್ಕೊಡ್ತಿರ್ತಾನೆ, ಒಂದ್ ಕೈಲಿ ಹೇಳ್ಕೊಡ್ತಿರ್ತಾನೆ, ಒಂದ್ ಕೈಲಿ ಶತ್ರು ಸಂಹಾರ ಮಾಡ್ತಿರ್ತಾನೆ. ಮಲ್ಟಿ ಟಾಸ್ಕ್ ಮಾಡ್ತಿರೋದು ನಿಮ್ ಜೀವನದಲ್ಲಿ ಗಣೇಶ ಒಬ್ರೇನೆ. ಸೊ ವಿನಾಯಕ ವಿನಾಯಕಿ ಇಬ್ರು ಇದ್ದಾರೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಕಾಪಾಡ್ತಾ ಇರೋದ್ರಲ್ಲಿ. ಹಾಗಾಗಿ ಒಂದು ದಿನ, ವಾರದ ಒಂದು ದಿನನೋ, ತಿಂಗಳ ಒಂದು ದಿನನೋ, ಅಥವಾ ವರ್ಷದ ಒಂದು ದಿನನೋ ಸಂಭ್ರಮಿಸಿ. ಯಾವ ರೀತಿ? ಕೃತಜ್ಞತಾ ರೂಪದಲ್ಲಿ ಸಂಭ್ರಮಿಸಿ. ನಿಮ್ಗೇನ್ ಕೊಡ್ಬೇಕು ಅಂತ ಅನ್ಸುತ್ತೋ ಅದನ್ನೆಲ್ಲ ತಗೊಂಬಂದು ಮನೆಯಲ್ಲಿ ಒಂದ್ ಕಡೆ ಟೇಬಲ್ ಮೇಲೆ ಎಲ್ಲ ಇಟ್ಕೊಂಡು ಸಂಭ್ರಮಿಸಿ. ಅವರೆಲ್ಲ ಸಂಭ್ರಮ ಪಡ್ತಾರೆ. ಕೇಕ್ ಕಟ್ ಮಾಡ್ತೀರಾ, ಬಟ್ಟೆ ಕೊಡ್ತೀರಾ, ಹಣ್ಣು ಕೊಡ್ತೀರಾ, ಊಟ ಕೊಡ್ತೀರಾ, ದುಡ್ಡು ಕೊಡ್ತೀರಾ, ಒಡವೆ ಕೊಡ್ತೀರಾ, ಏನ್ ಬೇಕಾದ್ರೂ ಕೊಡಿ, ಒಟ್ನಲ್ಲಿ ಸಂಭ್ರಮಿಸಿ. ಸಂಭ್ರಮಿಸಿ, ಈ ಕೃತಜ್ಞತೆನ ಸಂಭ್ರಮಿಸಿ. ನಿಮ್ಮಷ್ಟು ಅದೃಷ್ಟವಂತರು ಹುಡುಕಿದ್ರು ಸಿಗೋದಿಲ್ಲ. ನಿಮ್ಮ ವಿಜಯ ಯಾತ್ರೆ ಹೀಗೆ ಮುಂದುವರಿಲಿ. ನಿಮ್ಮ ಲೈಫು ಬ್ಯಾಲೆನ್ಸಿಗೆ ಬರುತ್ತೆ. ಒಳ್ಳೆ ವಿಚಾರಗಳು, ಒಳ್ಳೆ ರೀತಿಲೇ ಇನ್ನ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ವಿಜಯೀ ಭವ ಅನ್ನುವಂಥ ಆಶೀರ್ವಾದನೂ ಇದೆ. ತಂಟೆಗೆ ಬಂದ್ರೆ ಎಚ್ಚರ ಅನ್ನುವಂಥ ಎಚ್ಚರಿಕೆ ಕೂಡ ಇದೆ ಇಲ್ಲಿ. ಯಾರ್ಯಾರು ನಿಮ್ಗೆ ರಕ್ಷೆ ಹಾಕಿ ನಿಮ್ಗೆ ಈ ಒಂದು ಪ್ರೋಕ್ಷಣೆ ಮಾಡಿ ಒಂದೊಳ್ಳೆ ರೀತಿಲಿ ಯಾವಾಗ್ಲೂ ಶುದ್ಧೀಕರಿಸ್ತಾ ಇದ್ದಾರೆ, ಅವರ ಜೀವನ ಪರ್ಯಂತ ಇದ್ದಂಥ ಒಂದೇ ಒಂದು ಅಳಲು ಏನಿತ್ತು ಅದು ಈ ಜನ್ಮದಲ್ಲಿ ಮುಗಿದೋಗುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಈಕ್ವಲ್ ಗಿವ್ ಅಂಡ್ ಟೇಕ್ ಎನರ್ಜಿ ಇದೆ. ನಿಮ್ಗೆ ಯಾರ್ಯಾರು ಸಹಾಯ ಮಾಡಿಸಿದಾರೋ ಅವರಿಗೆಲ್ಲರಿಗೂ ಅವ್ರ ಇಚ್ಛೆಯ ಮರುಜನ್ಮ ಸಿಗ್ತಾ ಇದೆ. ಇನ್ ಕೆಲವರಿಗೆ ಅವರ ಪಾಪಗಳು ಕರಗಿ ಹೋಗ್ತಾ ಇದೆ. ಇನ್ನ ಕೆಲವರಿಗೆ ಮರುಜನ್ಮ ಪ್ರಾಪ್ತಿ ಬೇಡ ಅಂತ ಅನ್ಕೊಂಡಿರೋರಿಗೆ ಅದು ಕೂಡ ಆಗ್ತಾ ಇದೆ. ಸಿದ್ಧಿ ಪುರುಷರಾಗಬೇಕು ಅನ್ಕೊಂಡಿರೋರಿಗೆ ಸಿದ್ಧಿ ಸಿಗ್ತಾ ಇದೆ. ಕಾಮುಕತೆಯಿಂದ ಮೆರಿತಾ ಇರೋರಿಗೆ ಅದೇ ಕರ್ಮಕಾಂಡ ಕೂಡ ಕಾಯ್ತಾ ಇದೆ. ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇರುವಂತ ಎಲ್ಲ
ಆ ನೊಂದ ಹೃದಯಗಳಿಗೂ ಸಾಂತ್ವನ ಸಿಗ್ತಾ ಇದೆ ಅನ್ನುವಂಥದ್ದು. ಇಷ್ಟಕ್ಕೆಲ್ಲ ಕಾರಣ ನೀವು, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಜೀವನ ಶೈಲಿ. ಅದನ್ನು ಹೀಗೆ ಪಾಸಿಟಿವ್ ಆಗಿ ಇಟ್ಕೊಂಡು ಹೋಗಿ ದೈವಾರಾಧನೆಯಿಂದಾನೇ ಮುಂದುವರಿರಿ. ಈ ಜನ್ಮದ ಉದ್ದೇಶ ಏನಿದೆ, ಏಂತಕ್ಕೆ ನನ್ನನ್ನು ಕಾಪಾಡ್ತಿದ್ದಾರೆ, ಯಾವ ಕಾರಣಕ್ಕೆ ಕಾಪಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಮೂಡಿದೆ. ಈ ಪ್ರಶ್ನೆಗೆ ಉತ್ತರ ಅತಿ ಶೀಘ್ರದಲ್ಲೇ ಸಿಗೋದ್ರಲ್ಲಿ ಇದೆ. ಆಮೇಲೆ ತುಂಬ ಬ್ಯುಸಿ ಆಗಿಬಿಡ್ತೀರಾ. ಮೇ ಬಿ ಕೇಳಿಸ್ಕೊಳ್ಳೋದಕ್ಕೂ ಸಮಯ ಇರುತ್ತೋ ಇರಲ್ವೋ. ಹೀಗೆ ಹೇಳ್ತಿದ್ದೀನಿ, ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದ ಉದ್ದೇಶ, ನಿಮ್ಮ ಬದುಕಿನ ಉದ್ದೇಶ, ಅಥವಾ ಯಾವ ಕಾರಣಕ್ಕಾಗಿ ನೀವು ಪ್ರತಿದಿನ ಸಾವನ್ನ ಗೆದ್ದು ಬರ್ತಿದ್ದೀರಾ ಅನ್ನೋದರ ಉದ್ದೇಶ ಗೊತ್ತಾಗತ್ತೆ. ನನಗೆ ನಂಬಿಕೆ ಇದೆ, ನಾವು ಪ್ರಾರ್ಥಿಸಿದ್ದು ನಿಮಗೋಸ್ಕರ ಯಾವುದೇ ವ್ಯರ್ಥ ಆಗಿಲ್ಲ ಅಂತ. ಇನ್ನಷ್ಟು ಬಗೆದಷ್ಟು ಮತ್ತಷ್ಟು ಅಕ್ಷಯ ಪಾತ್ರೆಯ ಥರ ಸಿಗುವಂಥ ನಿಮ್ಮ ಪ್ರೀತಿ ಜಗತ್ತಿಗೆಲ್ಲರಿಗೂ ಸಿಗೋ ಹಾಗೆ ಆಗಲಿ. ಆ ಅಮೃತ ಉಣಿಸುವಂಥ ನಿಮ್ಮ ತಾಯ್ತನದ ಗುಣ, ಈವನ್ ನೋ ಮ್ಯಾಟರ್ ನೀವು ಮೇಲ ಫೀಮೇಲ, ಈವನ್ ನೀವು ಮೇಲ್ ಪರ್ಸನ್ ಆಗಿದ್ರು ಕೂಡ ನಿಮ್ಮಲ್ಲಿ ಆ ಮಾತೃಗುಣ ಇದೆ. ಆ ಒಂದು ಮಾತೃಗುಣದ ಹೃದಯಕ್ಕೆ ನಾವು ಸದಾ ಚಿರಋಣಿ. ಖಂಡಿತ ಒಳ್ಳೇದಾಗತ್ತೆ ಎಲ್ರಿಗೂ. ಧೈರ್ಯವಾಗಿರಿ, ಸಮತೋಲನನ ಕಾಯ್ದುಕೊಳ್ಳಿ ಅನ್ನುವಂಥದ್ದು. ಸೊ ಇದಿಷ್ಟು ಹೇಳ್ತಾ, ಯಾರು 3ನೇ ಕಾರ್ಡ್ ಆಯ್ಕೆ ಮಾಡ್ಕೊಂಡಿದ್ದೀರೋ ಅವ್ರಿಗೆ ಇನ್ನೊಂಚೂರು ಏನಾದ್ರು ಹೇಳಬೇಕು ಅಂದರೆ, ಗಾಡಿ ಬರ್ತಾ ಇದೆ, ಜಾಬಲ್ಲಿ ಜಾಸ್ತಿ ಇಂಕ್ರಿಮೆಂಟ್ ಬರ್ತಾ ಇದೆ, ಜಾಬ್ ಇಂಕ್ರಿಮೆಂಟ್ ಆಗ್ತಾ ಇದೆ, ಕೆಲಸ ಕಾರ್ಯಗಳು ನೀವು ಅನ್ಕೊಂಡಂಗೆ ಆಗತ್ತೆ, ಯಶಸ್ವಿ ಆಗತ್ತೆ. ಏನೋ ಒಂದು 2 ಕೆಲಸ ಒಟ್ಟೊಟ್ಟಿಗೆ ಮಾಡುವಂಥ ಉದ್ದೇಶ ಇಟ್ಕೊಂಡಿದ್ದೀರಾ, ಅದು ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಒಂದೇ ತರ 2 ಗಾಡಿಗಳನ್ನ ತಗೊಂಡ್ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ 2 ಗಾಡಿಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದೇ ತರದ್ದು 2 ಗಾಡಿಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದೇ ಜಾಗದಲ್ಲಿ ಮನೆ ಕೂಡ, ಯಾರು ಅಕ್ಕಪಕ್ಕದಲ್ಲಿ ಮನೆ ತಗೊಳ್ತೀರಾ, ಒಂದೇ ಜಾಗದಲ್ಲಿ ಅಲ್ಲೇ ಇರ್ತೀರಾ ಅನ್ನುವಂಥದ್ದು ಇದೆ. ಓಕೆ, ಜಾಗ್ರತೆ ವಹಿಸ್ಬೇಕಾಗಿರೋ ಅಗತ್ಯನೂ ಇದೆ. ಹಾಗೆ ಲೈಫನ್ನ ಸೆಲೆಬ್ರೇಟ್ ಮಾಡೋದಕ್ಕೂ ತುಂಬಾನೇ ವಿಶೇಷವಾದಂಥ ವಿಚಾರಗಳು ಇರೋದ್ರಿಂದ ಅದನ್ನು ಕೂಡ ಸೆಲೆಬ್ರೇಟ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಹಳೆ ಫ್ರೆಂಡ್ಸ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಯಾರೋ ನಿಮ್ಮ ಜೀವನಕ್ಕೆ ಬರುವಂತಹ ಸಾಧ್ಯತೆ ಇದೆ. ನೀವು ಯಾರದೋ ಜೀವನಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿಗಳು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಚಾನಲ್. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಗುರುಭ್ಯೋ ನಮಃ. ಗುರುಗಳ ಪಾದಾರವಿಂದಕ್ಕೆ ಶಿರಸಾಷ್ಟಾಂಗ ನಮನಗಳು. ಈ ರೀಡಿಂಗನ್ನ ಗುರುಗಳ ಪಾದಾರವಿಂದಕ್ಕೆ ಸಮರ್ಪಿಸೋಣ. ವಾಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ಲರಿಗೂ ಒಳ್ಳೆಯದಾಗಲಿ. ನಗ್ತಾ ಇರಿ, ಸೆಲೆಬ್ರೇಟ್ ಮಾಡ್ತಾ ಇರಿ ಲೈಫ್ನ.